ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 75, 79 ಅಟ್ರಾಕ್ಟ್ ಆಗಿರೋದು. ಸದ್ಯಕ್ಕೆ ಈಗ ಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ದೂರು ನೀಡಿದವರ ಸಹಿಯೇ ದೂರಿನಲ್ಲಿ ಇಲ್ಲ ಅಂತ ಅಶೋಕ್ ಅವರು ಹೇಳ್ತಾ ಇರೋದು. ರಿಮೈಂಡ್ ಅರ್ಜಿಯಲ್ಲಿರುವ ಮಾಹಿತಿ ಓದಿದ ಹಾರನಹಳ್ಳಿ ಆಪ್ತ ಸಹಾಯಕನ ಮೂಲಕ ದೂರನ್ನ ನೀಡಲಾಗಿದೆ. ಅಂದ್ರೆ ದೂರನ್ನ ಕೊಟ್ಟವರ ಹೆಸರೇ ಇಲ್ಲಿ ಇಲ್ಲ. ಸಿಟಿ ರವಿ ಬಂಧಿಸುವಾಗ ಯಾವುದೇ ಕಾರಣ ಕೊಟ್ಟಿಲ್ಲ. ಸಾಕ್ಷಿಗಳೆಲ್ಲ ಆಡಳಿತ ಪಕ್ಷದವರು. ನಾಶಪಡಿಸೋದಕ್ಕೆ ಸಾಧ್ಯನಾ? ಬಂಧನಕ್ಕೆ ಕಾರಣಗಳನ್ನ ಮೆಮೊಗಳಲ್ಲಿ ನೀಡಿಲ್ಲ. ನೋಟಿಸ್ ನೀಡಿದ ದಿನವೇ ಅರೆಸ್ಟ್ ಮಾಡಿದ್ದಾರೆ. ಸುವರ್ಣಸೌಧದಲ್ಲಿ ಅರೆಸ್ಟ್ ಮಾಡಿರೋದು. ನಿನ್ನೆ ಸಂಜೆ 6:30 ಅಷ್ಟೊತ್ತಿಗೆ ಅರೆಸ್ಟ್ ಆಗಿರೋದು. ಖಾನಾಪುರದಲ್ಲಿ ಅರೆಸ್ಟ್ ಅಂತ ಮೆಮೊದಲ್ಲಿದೆ. ಅಂದ್ರೆ ಸುವರ್ಣಸೌಧದಲ್ಲಿ ಅರೆಸ್ಟ್ ಮಾಡಿರೋದು, ಬಟ್ ಖಾನಾಪುರದಲ್ಲಿ ಅರೆಸ್ಟ್ ಅಂತ ಇದೆ. ಸಚಿವೆ ಬೆಂಬಲಿಗರೇ ಅವರ ಮೇಲೆ ಹಲ್ಲೆ ಮಾಡಿದ್ರು. ಅಶೋಕ್ ಹಾರನಹಳ್ಳಿ ಅವರು ವಾದ ಮಂಡಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಸಿಟಿ ರವಿ ಅವರ ಪರವಾಗಿರುವಂತಹ ವಕೀಲರು ಈ ಎಲ್ಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈಗಾಗಲೇ ಎಫ್ಐಆರ್ ಕಾಪಿಯನ್ನ ಓದಿದ್ರು. ಆ ಸಂದರ್ಭದಲ್ಲಿ ಯಾವಾಗ ಬಂಧಿಸಿದ್ದು ಅಂತ ಬಂದಾಗ ನಿನ್ನೆ ಸಂಜೆ 6:30ಕ್ಕೆ. ಎಲ್ಲಿ ಬಂಧಿಸಿದ್ದು ಅಂತ ಬಂದಾಗ ಸುವರ್ಣಸೌಧದಲ್ಲಿ. ಆದ್ರೆ ಈ ಎಫ್ಐಆರ್ ಕಾಪಿಯಲ್ಲಿ ಮಾತ್ರ ಖಾನಾಪುರದಲ್ಲಿ ಬಂಧನ ಆಗಿದೆ ಅಂತ ಇದೆ. ಜೊತೆಗೆ ನೋಟಿಸ್ ನೀಡಿದ ದಿನವೇ ಬಂಧನ ಆಗಿದೆ. ಅನೇಕ ಲೂಪ್ ಹೋಲ್ಸ್ಗಳು ಇಲ್ಲಿದ್ದಾವೆ ಅಂತ ಅಶೋಕ್ ಅವರು ಜಡ್ಜ್ ಗಮನಕ್ಕೆ ತರುವಂತಹ ಕೆಲಸ ಮಾಡ್ತಿದ್ದಾರೆ. ಎಫ್ಐಆರ್ನಲ್ಲೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹಿ ಇಲ್ಲ. ಅವರ ಆಪ್ತರ ಮೂಲಕ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಯಾರು ಕಂಪ್ಲೇಂಟ್ ಕೊಟ್ಟವರು ಅವ್ರ ಹೆಸರು ಅಥವಾ ಅವ್ರ ಸಹಿನೇ ಇಲ್ಲಿ ಇಲ್ಲ. ಎಫ್ಐಆರ್ನಲ್ಲೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹಿ ಇಲ್ಲ. ನಾವು ಮಧ್ಯಂತರ ಜಾಮೀನು ಕೇಳ್ತಾ ಇದ್ದೀವಿ, ಜಾಮೀನನ್ನ ಕೊಡಿ ಅಂತ ಮನವಿ ಮಾಡ್ಕೊಳ್ತಿದ್ದಾರೆ. ಎಫ್ಐಆರ್ ಕಾಪಿ ಓದ್ತಾ ಇರುವಂತ ಸಂದರ್ಭದಲ್ಲಿ ಒಂದೊಂದು ಅಂಶವನ್ನು ಕೂಡ ಅಲ್ಲಿ ಗಮನಿಸಿ ಜಡ್ಜ್ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಸಿಟಿ ರವಿ ಪರ ವಕೀಲ ಆಗಿರುವಂತ ಅಶೋಕ್ ಹಾರನಹಳ್ಳಿ ಅವರು. ಎಫ್ಐಆರ್ನಲ್ಲೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರೇ ಇಲ್ಲ. ಅವರ ಆಪ್ತರ ಮೂಲಕ ಕೊಡಿಸಿರುವಂತಹ ಕಂಪ್ಲೇಂಟ್ ಇದು. ಎಫ್ಐಆರ್ನಲ್ಲಿ ಸೆಕ್ಷನ್ 75, 79 ಉಲ್ಲೇಖ ಮಾಡಿದ್ದಾರೆ. ಜಡ್ಜ್ ಮುಂದೆ ಜಾಮೀನಿಗೆ ಹಾರನಹಳ್ಳಿ ಅವರು ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ವಾದ ಮಂಡಿಸಿ ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ಇನ್ನು ಪೊಲೀಸರ ಪರವಾಗಿ ಕೂಡ ಎಸ್ಪಿಪಿ ಅವರು ವಾದ ಮಂಡಿಸ್ತಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮಧ್ಯಂತರ ಜಾಮೀನು ಕೇಳ್ತಾ ಇದ್ದೀವಿ, ಜಾಮೀನನ್ನ ಕೊಡಿ ಅಂತ ಸಿಟಿ ರವಿ ಪರ ವಕೀಲರೇನಿದ್ದಾರೆ ಅಶೋಕ್ ಹಾರನಹಳ್ಳಿ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ವಾದ ಮಂಡಿಸ್ತಾ ಇದ್ದಾರೆ. ಸೆಕ್ಷನ್ 75, 79 ಏನಿದೆ ಅದರ ಪ್ರಕಾರವಾಗಿ ಎಫ್ಐಆರ್ ಉಲ್ಲೇಖ ಆಗಿರೋದು. ಇಲ್ಲಿ ಎಫ್ಐಆರ್ ಹಾಕಿರೋದು. ಪೊಲೀಸರು ಆಕ್ಷೇಪಣೆ ಸಲ್ಲಿಸಲಿ ಎಂದ ಜಡ್ಜ್. ಈಗ ಮುಂದಿನ ಪ್ರತಿವಾದ ಏನಿದ್ರು ಪೊಲೀಸರ ಪರವಾಗಿರುವಂತಹ ಎಸ್ಪಿಪಿ ಅವರ ವಾದ. ಮಧ್ಯಂತರ ಜಾಮೀನಿಗಾಗಿ ಈಗ ಸಿಟಿ ರವಿ ಪರ ವಕೀಲರು ಅಶೋಕ್ ಹಾರನಹಳ್ಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಎಫ್ಐಆರ್ನಲ್ಲಿ ಏನೇನು ದಾಖಲಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಅರೆಸ್ಟ್ ಮಾಡಿರೋದು ಸುವರ್ಣಸೌಧದಲ್ಲಿ, ಆದರೆ ಎಫ್ಐಆರ್ ಕಾಪಿಯಲ್ಲಿ ಖಾನಾಪುರದಲ್ಲಿ ಅರೆಸ್ಟ್ ಅಂತ ಇದೆ. ಹೀಗಂತ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ಜಡ್ಜ್ ಗಮನಕ್ಕೆ ತಂದಿರೋದು ಸಿಟಿ ರವಿ ಪರ ವಕೀಲರಾಗಿರುವಂತ ಅಶೋಕ್ ಹಾರನಹಳ್ಳಿ ಅವರು. ಈಗ ಮುಂದಿನ ಪ್ರತಿವಾದ ಏನಿದ್ರು ಪೊಲೀಸರ ಪರವಾಗಿರುವಂತಹ ಎಸ್ಪಿಪಿ ಅವರ ಪ್ರತಿವಾದ. ಮಧ್ಯಂತರ ಜಾಮೀನಿಗೆ ಸಿಟಿ ರವಿ ಪರ ವಕೀಲರು ಮನವಿಯನ್ನ ಸಲ್ಲಿಸಿದ್ದಾರೆ. ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸಲಿ ನೋಡೋಣ ಎಂದ ಜಡ್ಜ್. ಮಧ್ಯಂತರ ಜಾಮೀನಿಗೆ ಸಿಟಿ ರವಿ ಪರ ವಕೀಲರು ಮನವಿ ಮಾಡಿದ್ರು. ಈಗ ಪೊಲೀಸರ ಪರವಾಗಿ ಕೂಡ ಪ್ರತಿವಾದ ಆಗ್ಬೇಕಲ್ಲ, ಅವರು ಆಕ್ಷೇಪಣೆ ಸಲ್ಲಿಸಲಿ ನೋಡೋಣ ಅಂತ ಜಡ್ಜ್ ಹೇಳಿರೋದು. ಅದಾದ ಬಳಿಕ ನೋಡೋಣ ಅವರ ಪ್ರತಿವಾದವನ್ನು ಕೂಡ ನಾವು ಕೇಳ್ಕೊಳ್ಬೇಕಲ್ಲ, ಅವ್ರ ಪ್ರತಿವಾದದಲ್ಲಿ ಏನ್ ಅಂಶಗಳಿದ್ದಾವೆ ಅಂತ. ಹೀಗಾಗಿ ವಾದ ಪ್ರತಿವಾದ ಆಲಿಸಿದ ಬಳಿಕ ಜಡ್ಜ್ ಏನ್ ಹೇಳ್ತಾರೆ ಅದು ಗೊತ್ತಾಗಬೇಕು. ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸಲಿ ಅಂತ ಜಡ್ಜ್ ಹೇಳಿದ್ದಾರೆ. ಇದು ಸಂವಿಧಾನಾತ್ಮಕ ವಿಚಾರ. ಹಾರನಹಳ್ಳಿಯವರ ವಾದ ಇದು. ಮಧ್ಯಂತರ ಜಾಮೀನಿಗೆ ಹಾರನಹಳ್ಳಿಯವರು ಈಗ ವಾದವನ್ನ ಮಂಡಿಸಿರೋದು. ಜಾಮೀನನ್ನ ಕೊಡಿ ಅಂತ ಕೇಳ್ಕೊಂಡಿರೋದು. ಈಗ ನೀವು ಹೇಳಿದ ತಕ್ಷಣ ಕೊಡೋದಕ್ಕಾಗಲ್ಲ. ಪೊಲೀಸರ ಪರ ಇರುವಂತಹ ವಕೀಲರು ಕೂಡ ಎಸ್ಪಿಪಿ ಅವರು ಕೂಡ ವಾದವನ್ನ ಮಂಡಿಸಲಿ ಅಂತೇಳಿ ಆಕ್ಷೇಪಣೆಗೆ ಜಡ್ಜ್ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ.
ಈ ಆಕ್ಷೇಪಣೆಯ ಸಂದರ್ಭದಲ್ಲಿ ಎಸ್ಪಿಪಿ ಯಾವ ರೀತಿ ವಾದ ಮಂಡಿಸ್ತಾರೆ, ಏನೆಲ್ಲ ಅಂಶಗಳನ್ನ ಜಡ್ಜ್ ಗಮನಕ್ಕೆ ತರ್ತಾರೆ ನೋಡ್ಬೇಕಿದೆ. ಇಲ್ಲಿ ಕುತೂಹಲ ಇರೋದು ಇದೆ. ಆಡಿಯೋ ವಿಡಿಯೋ ಪರಿಶೀಲನೆ ಆಯ್ತಾ? ಆ ಫುಟೇಜ್ ಈಗ ವಕೀಲರ ಕೈಗೆ ಸಿಕ್ಕಿದ್ಯಾ? ಅದನ್ನ ಇಲ್ಲಿ ಸಲ್ಲಿಕೆ ಮಾಡ್ತಾರಾ? ಅದು ಮೇನ್ ಆಗಿರುವಂತದ್ದು. ಸಾಕ್ಷಿ ಅಂತ ಬಂದ್ರೆ ಅದೇ. ಇನ್ನು ಪ್ರತ್ಯಕ್ಷದರ್ಶಿಗಳು ಅಂತ ಬಂದಾಗ ಮಾಜಿ ಸಚಿವೆ ಇರ್ಬೋದು, ಅದೇ ರೀತಿಯಾಗಿ ಎಲ್ಲಿರುವಂತ MLC ಇರ್ಬೋದು, ಅನೇಕರು ಮಾತನಾಡಿದ್ದಾರೆ. ಅದು ಸಭಾಪತಿಯವರು ಹೇಳೋ ಪ್ರಕಾರ ಇಲ್ಲಿ ನಿಲ್ಲಲ್ಲ ಅಂತ ಹೇಳಿದ್ರು ವಿಧಾನ ಪರಿಷತ್ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇವರ ಸಾಕ್ಷಿಯನ್ನು ಇಟ್ಕೊಂಡು ಮಾತನಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಇದು ಈಗ ಕೋರ್ಟ್ ಮೆಟ್ಟಿಲೇರಿದೆ ಕೇಸ್. ಅಂದ್ರೆ ವಿಧಾನ ಪರಿಷತ್ನಲ್ಲಿ ಬಗೆಹರಿಬೇಕಾಗಿದ್ದಂತಹ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ನಲ್ಲಿ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ಸಾಕ್ಷಿಗಳನ್ನ ಪೊಲೀಸರು ಒದಗಿಸ್ತಾರಾ? ಪೊಲೀಸರ ಪರವಾಗಿರುವಂತಹ ವಕೀಲರು ಆ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟು ಗಮನಕ್ಕೆ ತರ್ತಾರ? ನಿಜಕ್ಕೂ ಕೂಡ CT ರವಿ ಅವರು ಹೀಗೆ ಹೇಳಿದ್ರು ಅನ್ನುವಂಥದ್ದನ್ನ ಪ್ರೂವ್ ಮಾಡ್ತಾರ? ಅದು ಈಗ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈಗ ಪೊಲೀಸರ ಪರವಾಗಿರುವಂತಹ SPP ಅವರು ವಾದವನ್ನ ಮಂಡಿಸ್ತಾರೆ. ನೋಡೋಣ ಅವ್ರು ಏನೆಲ್ಲ ಅಂಶಗಳನ್ನ ಇಟ್ಕೊಂಡು ವಾದ ಮಾಡ್ತಾರೆ. ಈ ಫುಟೇಜ್ ಏನಾದ್ರೂ ಈಗ ಸಿಕ್ಕು, ಈ ಬೆಳಗ್ಗೆಯಿಂದ ಕೂಡ ಅದನ್ನೇ ಹೇಳ್ತಾ ಇದ್ರು. DCM DK ಶಿವಕುಮಾರ್ ಇರ್ಲಿ, ಅದೇ ರೀತಿಯಾಗಿ ಸಿದ್ದರಾಮಯ್ಯ ಇರ್ಲಿ, ಕಾಂಗ್ರೆಸ್ನ ಅನೇಕ ನಾಯಕರು ಹೇಳ್ತಾ ಇದ್ರು ಕೂಗಿದ್ ನಿಜ, ಹಾಗಾಗಿ ಅದ್ರ ಫುಟೇಜ್ ಕೂಡ ಇದೆ, ದಾಖಲೆಗಳು ಇದ್ದಾವೆ ಅಂತ. ಆ ದಾಖಲೆಗಳನ್ನ ಕೋರ್ಟ್ ಮುಂದೆ ಇಡಬೇಕಲ್ಲ. ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು ವಿಚಾರಣೆ ಜಾಮೀನಿಗೆ ಸಂಬಂಧಪಟ್ಟಂತೆ. ಜಾಮೀನ್ ಸಿಗುತ್ತಾ, ಸಿಗಲ್ವಾ, ಅಥವಾ ಪೊಲೀಸ್ ಕಸ್ಟಡಿಗೆ ಏನಾದ್ರೂ ಕೊಡ್ತಾರಾ, ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ? ಇದೆಲ್ಲವೂ ಕೂಡ ಈಗ ಸದ್ಯಕ್ಕಿರುವಂತ ಕುತೂಹಲ. ಇದು ಸಂವಿಧಾನಾತ್ಮಕ ವಿಚಾರ ಅಂತೇಳಿ ಹಾರನಹಳ್ಳಿಯವರು ವಾದವನ್ನ ಮಂಡಿಸ್ತಾನೆ ಇದ್ದಾರೆ. SPP ಅವರಿಗೆ ವಾದ ಮಂಡಿಸೋದಕ್ಕೆ ಅಂತ ಅವಕಾಶ ಕೊಟ್ಟಿರೋದು, ಬಟ್ ಹಾರನಹಳ್ಳಿಯವರ ವಾದ ಹಾಗೆ ಮುಂದುವರಿತಾ ಇದೆ. ಇನ್ನೂ ಕೆಲವೊಂದು ಅಂಶಗಳನ್ನ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲಿ ಏನೇನು ಲೂಪ್ ಹೋಲ್ಸ್ ಆಗಿದೆ, ಪೊಲೀಸರು ಏನ್ ಮಾಡ್ಬೇಕಿತ್ತು, ಏನ್ ಮಾಡಿದ್ರು, ಅರೆಸ್ಟ್ ಮಾಡಿದ್ಯಾ, ಅವಾಗ ಎಲ್ಲಿ ಮಾಡಿದ್ರು, FIR ಅಲ್ಲಿ ಏನೆಲ್ಲ ಮಿಸ್ಟೇಕ್ಗಳಾಗಿದೆ, ಅವೆಲ್ಲವನ್ನ ಕೂಡ ಇಟ್ಕೊಂಡು ಜಡ್ಜ್ ಎದುರುಗಡೆ ಓದ್ತಾ ಇದ್ದಾರೆ. ಮಧ್ಯಂತರ ಜಾಮೀನಿಗೆ CT ರವಿ ಅವರ ಪರವಾಗಿ ವಕೀಲರು ಈಗಾಗಲೇ ಮನವಿ ಸಲ್ಲಿಸಿರೋದು. ಇದು ಸಂವಿಧಾನಾತ್ಮಕ ವಿಚಾರ ಅಂತೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಹಾರನಹಳ್ಳಿಯವರು. FIR ನಲ್ಲಿ ಏನೇನು ಅಂಶಗಳಿದೆ ಅದನ್ನು ಉಲ್ಲೇಖ ಮಾಡಿ ಈಗ ಮಾತನಾಡ್ತಾ ಇರುವಂತದ್ದು. ಆ ಅಂಶಗಳನ್ನ ನೀವು ಗಮನಿಸ್ತಾ ಇದ್ದೀರಾ, ಏನೇನು ಅಂಶಗಳು ಅಲ್ಲಿ ಉಲ್ಲೇಖ ಆಗ್ತಾ ಇದೆ ಅಂತ. CT ರವಿ ಅವರ ಪರವಾಗಿ ಅಶೋಕ್ ಹಾರನಹಳ್ಳಿ ಅವರು ವಾದವನ್ನ ಮಂಡಿಸಿರೋದು. ಅದರಲ್ಲಿ ಹೇಳ್ತಾ ಇರೋ ಪ್ರಕಾರ ಖಾನಾಪುರದಲ್ಲಿ ಅರೆಸ್ಟ್ ಅಂತ ತೋರಿಸಿದ್ದಾರೆ FIR ನಲ್ಲಿ, ಬಟ್ ಅರೆಸ್ಟ್ ಮಾಡಿರೋದು ಸುವರ್ಣಸೌಧದಲ್ಲಿ. ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಇದೆ. ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹಿ ಎಲ್ಲೂ ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರವಾಗಿ ಅವರ ಆಪ್ತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದ್ರೆ ಅವ್ರ ಸಹಿ ಎಲ್ಲೂ ಇಲ್ಲ. ಆರೋಪ ಕೇಳಿ ಬಂದಿರೋದು ಯಾರ ವಿರುದ್ಧ? CT ರವಿ ಅವರ ವಿರುದ್ಧ. CT ರವಿ ಅವರು ಬೈದಿರೋದು ಯಾರಿಗೆ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ. ಬಟ್ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರೇ ಇಲ್ಲ, ಕಂಪ್ಲೇಂಟ್ ಕಾಪಿಯಲ್ಲಿ ಅವ್ರ ಹೆಸರಿಲ್ಲ ಅಂತ ಅಶೋಕ್ ಹಾರನಹಳ್ಳಿ ಅವರು ವಾದಿಸ್ತಾ ಇರುವಂತದ್ದು. ಅಂದ್ರೆ ಇದು ಸಂವಿಧಾನಾತ್ಮಕ ವಿಚಾರ. ವಿಧಾನ ಪರಿಷತ್ನಲ್ಲಿ ಆದಂತ ಘಟನೆ ಏನಿದೆ, ಆ ವಿಚಾರ ಏನಿದೆ, ಕೋರ್ಟ್ ವರ್ಗೂ ಬಂದಿದೆ. ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸಲಿ, ನೋಡೋಣ ಅಂತ ಒಂದ್ ಕಡೆ ಜಡ್ಜ್ ಕೂಡ ಹೇಳ್ತಾ ಇರುವಂತದ್ದು. ಆದ್ರೂ ಹಾರನಹಳ್ಳಿಯವರು ತಮ್ಮ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನು ರಿಮ್ಯಾಂಡ್ ಅರ್ಜಿಯಲ್ಲಿನ ವಿವರವನ್ನ ಕೂಡ ಓದ್ತಾ ಇದ್ದಾರೆ ವಕೀಲರು. ಏನೇನು ವಿವರ ಇದೆ ಅಂತ. ದಸ್ತಗಿರಿ ಮಾಡದೇ ಇದ್ರೆ ಫಿರ್ಯಾದಿ ಬೆಂಬಲಿಗರು, ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರೇ ಇಲ್ಲಿ CT ರವಿ ಅವರ ಮೇಲೆ ಹಲ್ಲೆ ಮಾಡಿರೋದು ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ಶ್ಯಾಮ್ ಸುಂದರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರವಾಗಿ ವಾದ ಮಂಡಿಸುತ್ತಿದ್ದಾರೆ. ಆರೋಪಿ ಅಸಂವಿಧಾನಿಕ ಪ್ರಶ್ನೆ ಮಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಪರವಾಗಿ ಶ್ಯಾಮ್ ಸುಂದರ್ ಅವರ
ವಾದ ಶುರುವಾಗಿದೆ. ಆರೋಪಿ ಅಸಂವಿಧಾನಿಕ ಪದವನ್ನ ಬಳಸಿದ್ದಾರೆ. ಅಂದ್ರೆ ಕೆಲವೊಂದು ಪದಗಳನ್ನ ಅಸಂವಿಧಾನಿಕ ಅಂತ ಗುರುತಿಸಲಾಗಿದೆ. ಅಂತಹ ಪದಗಳನ್ನ 4 ಸದನಗಳಲ್ಲೂ ಕೂಡ ಬಳಸುವಂತಿಲ್ಲ. ಆದ್ರೆ ಅಂಥದ್ದೇ ಪದವನ್ನ ಈಗ ಸಿಟಿ ರವಿ ಅವರು ಬಳಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಹೀಗಾಗಿ ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಆರೋಪಿ ಅಂದ್ರೆ ಸಿಟಿ ರವಿ ಅವರು ಅಸಂವಿಧಾನಿಕವಾದಂತ ಪದವನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಂತ ಆ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ವಾದ ಪ್ರತಿವಾದ ಮುಂದುವರಿತಾ ಇದೆ. ಸಿಟಿ ರವಿ ಅವರ ಪರವಾಗಿ ಅಶೋಕ್ ಹಾರನಹಳ್ಳಿ ಅವರು ವಾದವನ್ನ ಮಂಡಿಸಿದ್ರೆ, ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅರೆಸ್ಟ್ ನೋಟಿಸ್ ನೀಡಿದ ದಿನಾನೇ ಅರೆಸ್ಟ್ ಮಾಡಿದ್ದಾರೆ ಅಂತ ಸಿಟಿ ರವಿ ಅವರ ಪರವಾಗಿ ವಾದವನ್ನ ಮಂಡಿಸಿದ್ರು ಅಶೋಕ್ ಹಾರನಹಳ್ಳಿ.